ಆರ್ಥಿಕ ಒಪ್ಪಿಗೆಯನ್ನು ತಿಳಿಸಿದ್ದಾನೆ. ವ್ಯಕ್ತಿ ಕೈ ಹಿಡಿಯಬೇಕಾದರೆ ನನ್ನ ಕೈ ಚಂದ್ರ ತುಂಬಾ ಭಾಗ್ಯವಂತರು. ಅಲ್ಲದೆ ನಾನೇ ನಿಶ್ಚಿತಾರ್ಥಕ್ಕೆ ಬರುವುದಾಗಿ ತಿಳಿಸಿದ್ದಾರೆ. ಈ ವಿಷಯವನ್ನು ಅಣ್ಣ ತಮ್ಮ ತಂಗಿಯರಿಗೆ ತಿಳಿಸಿ ನಿಶ್ಚಿತಾರ್ಥಕ್ಕೆ ಎಲ್ಲ ಮಾಡಬೇಕಾಯಿತು. ವಸಂತ, ಹೇ ವಸಂತ, ವಸಂತನಿಲ್ಲವೇ ಮನೆಯಲ್ಲಿ? ಅವರ ಪೇಟೆಗೆ ಹೋಗಿದ್ದಾರೆ. ನೀವೇನು ಅಂತ ಗೊತ್ತಾಗಲಿಲ್ಲ? ಸುತ್ತು 25 ಹಳ್ಳಿಗಳಿಗೆ ನೆರಳಾಗಿ ನಿಮ್ಮಂತ ಬಡವರಿಗೆ ಕಣ್ಣಾದ ಕರುಣಾಮಯಿ ಶ್ರೀಮಂತನ ಹಂತಕ. ಓ, ನೀವು ಇಲ್ಲಿಗೆ ಬಂದಿರುವ ಕಾರಣ ಏನು ಅಂತ ತಿಳಿದುಕೊಳ್ಳಬಹುದಾ? ಬಂದ ಕಾರಣ ಅರಳಿದ ಹೂ ಇದ್ದ ಕಡೆ ಹೂವಿನ ಮಕರಂದವನ್ನು ಹೀರಲು ತುಂಬಿ ಹೂವನ್ನು ಹುಡುಕಿಕೊಂಡು ಬರುವುದು ಸಹಜ ಚಂದ್ರ. ನೋಡಿ ಶ್ರೀಮಂತ್ರೆ, ಬಾಯಿಗೆ ಬಂದಂತೆ ಮಾತನಾಡಿದ್ಯಾದ್ರೆ ಈ ಚಂದ್ರ ಸರಿ ಇರುವುದಿಲ್ಲ. ನೋಡಿ, ನನ್ನ ಅಣ್ಣಂದಿರೋ ಪೇಟೆಗೆ ಹೋಗಿದ್ದಾರೆ. ಅವರು ಬರೋದ್ರೊಳಗಾಗಿ ಮೊದಲು ಇಲ್ಲಿಂದ ಹೊರಟೋಗಿ. ನಿಮ್ಮಣ್ಣಂದರು ಪೇಟೆಗೆ ಹೋಗಿದ್ದು ಗೊತ್ತಿದ್ದೆ. ನನ್ನ ಛಲ ಸಾಧಿಸಲು ಇದು ಸರಿಯಾದ ಸಮಯವೆಂದು ತಿಳಿದು ಛಲ ಸಾಧಿಸುವವನಿಗಾಗಿ ನಿನ್ನ ಮನೆಗೆ ಬಂದಿರುವುದು ಚಂದ್ರ, ಈ ನಿನ್ನ ನರಹಂತಕ. ನೋಡಿ, ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಈ ಚಂದ್ರ ನಿಮ್ಮ ಪಾಲಿಗೆ ಭದ್ರ ಕಾಳಿಯಾಗುತ್ತಾಳೆ ಅಷ್ಟೇ. ಭದ್ರಕಾಳಿ, ಕಾಳಿ ಭದ್ರಕಾಳಿ. ನಿನ್ನಂತೆ ಕಾಳಿ ಭದ್ರಕಾಳಿ ಎಂದು ನಿಗರಾಡಿದ ಎಷ್ಟೋ ಹೆಣ್ಣುಗಳು ಈ ಶ್ರೀಮಂತನಿಗೆ ಸರದಾಸಿ ಸುಖ ನೀಡಿ ತಾಳಿ ಇಲ್ಲದ ತಾಯಿಯಾಗಿದ್ದಾರೆ ಈ ನರಹಂತಕರ ಕೈಯಲ್ಲಿ. ನೋಡು ಚಂದ್ರ, ಸುಮ್ಮನೆ ವೈಮನಸ್ಸು ಮಾಡದೆ ನನ್ನ ಮನೆಯಲ್ಲಿ ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ತಿಳಿದು ಅವನೊಂದಿಗೆ ಈ ರೀತಿ ಹೇಸಿ ವರ್ತನೆ ಮಾಡ್ತಾ ಇದ್ದೆಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಕಿರುಚಾಡಬೇಡ ಚಂದ್ರ. ನಮ್ಮಂತ ಶ್ರೀಮಂತರು ನಾಚಿಕೆ ಎಂಬ 3 ಅಕ್ಷರದ ಮರ್ಕಟವನ್ನು ಮನದಲ್ಲಿ ತುಂಬಿಕೊಂಡು ನಡೆದರೆ ದಿನ ಬೆಳಗಾದರೆ ನಡೆಯುತ್ತಿರಲಿಲ್ಲ ಈ ಸಮಾಜದಲ್ಲಿ ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು. ಅಂದಾಗ ನಮ್ಮಂತ ದುಶ್ಯಾಸನರೇ ಧರ್ಮರಾಜರಾದರೆ ನಿಮ್ಮಂತ ಕಲಿಯುಗದ ದ್ರೌಪದಿಯರ ಸೀರೆ ಸೆಳೆಯುವ. ಅಂತೆಯೇ ನಿನ್ನಂತ ಕಲಿಯುಗದ ದ್ರೌಪದಿಯ ಸೀರೆ ಸೆಳೆಯಲು ಬಂದಿದ್ದಾನೆ ಈ ಕಲಿಯುಗದ ದುಶ್ಯಾಸನನಾಗಿ. ದ್ರೌಪದಿಯ ಸೀರೆ ಸೆಳೆಯಲು ಹೋಗಿ ಆ ದುಶ್ಯಾಸನ ಘಟನೆ ಉರುಳಿ ಬಿದ್ದಿದ್ದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದರಂತೆ ನೀನೇನಾದ್ರೂ ನನ್ನ ಸೀರೆಯ ಸರಿಗೆಗೆ ಕೈ ಹಾಕಿದ್ರೆ ನನ್ನ ಕೈಯಿಂದಲೇ ಉರುಳಿ ಬೀಳುತ್ತೆ ಈ ನಿನ್ನ ಘಟ. ಹಠ ಸಾಧಿಸಿ ಸಾಯುವ ಕೆಚ್ಚೆದೆಯ ಛಲಗಾರ ಈ ನರಹಂತಕ. ನೋಡು ಚಂದ್ರ, ವಿನಾಕಾರಣ ಈ ನರಹಂತಕನ ಟೈಮ್ ವೇಸ್ಟ್ ಮಾಡಬೇಡ. ಕೈ ಬಿಟ್ಟು ಮಾತನಾಡೋ ನೀಚ ಕಪಿಯೇ, ಒಂದೇ ಹೆಜ್ಜೆ ಮುಂದಿಟ್ಟು ಬಂದಿದ್ಯಾ ಆದ್ರೆ ನನ್ನ ಹರಕು ಚಪ್ಪಲಿಯಿಂದಲೇ ಬುದ್ಧಿ ಕಲಿಸಬೇಕಾಗುತ್ತೆ. ಎಚ್ಚರ ಎಚ್ಚರ. ಹತ್ತೂರಿನ ಒಡೆಯನಾದ ಈ ನರಹಂತಕನಿಗೆ ಚಪ್ಪಲಿ ತೋರಿಸಿದೆಯಾ ಹಾಗರದ ಹೆಣ್ಣೆ? ಮರ್ಯಾದೆಯಾಗಿ ನೀ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಹೊತ್ತುಕೊಂಡು ಹೋಗಿ ನನ್ನ ಆಸೆ ಈಡೇರಿಸಿಕೊಳ್ಳಬೇಕಾಗುತ್ತೆ. ಎಚ್ಚರ.
ನೋಡಿ ಶ್ರೀಮಂತರೇ, ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ಈಗಾಗಲೇ ನಾನು ನನ್ನ ಮನಸ್ಸನ್ನ ಬೇರೆಯವರಿಗೆ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಇನ್ನು ಸ್ವಲ್ಪ ಸಮಯದಲ್ಲಿ ಇವತ್ತು ನನ್ನ ನಿಶ್ಚಿತಾರ್ಥ ಬೇರೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟ ಹೋಗಿ. ನಿಶ್ಚಿತಾರ್ಥ ಒಳಗಡೆ ನಿಶ್ಚಿತಾರ್ಥ ನಡೆದಾಗ ಒಳಗಡೆ ಮತ್ತೊಬ್ಬನ ಜೊತೆ ಮಲಗುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನಿಶ್ಚಿತಾರ್ಥದ ದಿನವೇ ಆ ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಮತ್ತೊಬ್ಬನಿಗೆ ಬಸುರಾಗಿ ನಿಶ್ಚಿತಾರ್ಥದ ದಿನವೇ ಅವನನ್ನು ಭೇಟಿಯಾಗಿ, ಇಂದು ನನ್ನ ನಿಶ್ಚಿತಾರ್ಥವಿದೆ, ನೀನು ಖಂಡಿತ ಬರಬೇಕೆಂದು ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಬಂದು ಅವನೆದುರಿಗೆ ಮತ್ತೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂತವರಲ್ಲಿ ನೀನು ಒಬ್ಬಳನ್ನು ತಿಳಿದು ನನ್ನ ನಾಯಿ, ನಿನ್ನ ಬಾಯಿಂದ ಬರುತ್ತಿರುವ ಈ ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಆದರ ಮಾಡಿಯೇ ನಿಶ್ಚಿತಾರ್ಥದ ದಿನ ಆ ನಿನ್ನ ತಾಯಿ ನಿನ್ನನ್ನ ಹೆಚ್ಚಿರಬೇಕಂತ ಮಾಡುತ್ತೆ. ಆದರದ ಕೊನ್ನೆ ಶಿವಲೋಕದ ಪಾರ್ವತಿ ಅಂತಿರುವ ನನ್ನ ಹೆತ್ತ ತಾಯಿಗೆ ಹಾದರದ ಹೆಣ್ಣೆಂದೆಯ ಹಾದರಕ್ಕೆ ಹುಟ್ಟಿದ ಹೆಣ್ಣೆ ಮುಗಿದು ನಿನ್ನ ಶೀಲದ ಗತಿ. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ಅನ್ಯಾಯವಾಗಿ ನನ್ನ ಬದುಕನ್ನೇ ನುಚ್ಚನ್ನೂರು ಮಾಡಿಬಿಟ್ಟಿಯಲ್ಲ ಪಾಪಿ. ಇಂಥ ಅಸಹ್ಯವಾದ ದೇಹವನ್ನು ಇಟ್ಟುಕೊಂಡು ನಾನು ಈ ಜನರಿಗೆ ಹೇಗೆ ಮುಖವನ್ನು ತೋರಿಸಿ ಪಾಪಿ. ಮನಸ್ಸಿಟ್ಟ ಹೆಣ್ಣುಗಳನ್ನು ಎಂದೂ ಕೈ ಬಿಡುವುದಿಲ್ಲ ಈ ನರಹಂತಕ. ಚಂದ್ರ, ಅಂದೇ ನಾನು ನಿನ್ನ ಮೇಲೆ ಮನಸ್ಸಿಟ್ಟೆ, ನಿನ್ನ ಶೀಲ ಒಂದೇ. ನರಹಂತಕ ನೋಡು, ಬ್ರಹ್ಮ ವಿಷ್ಣು ಮಹೇಶ್ವರಂತಿರುವ ನನ್ನಣ್ಣಂದಿರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನನ್ನ ಅರಿಕೆಯ ಕುರಿಯಂತೆ ಆ ಮಾರಮ್ಮನ ಮುಂದೆ ಕೊಟ್ಟು ಬಿಡ್ತಾರೆ ಅಷ್ಟೇ. ಈ ನರಹಂತಕ ನಿನ್ನನ್ನು ಜೀವದಿಂದ ಉಳಿಸಿದರಲ್ಲವೇ ಈ ವಿಷಯ ನಿಮ್ಮೊಬ್ಬರಿಗೆ ಗೊತ್ತಾಗುವುದು. ಚಂದ್ರ, ಫಲವತ್ತಾದ ಭೂಮಿಯಲ್ಲಿ ತಿಥಿ ನೋಡಿ ಬೀಜ ಬಿತ್ತಿದ್ದೇನೆ. ಆ ಬೀಜ ಮೊಳಕೆಯೊಡೆದು ಸತಿಯಾಗಿ ಹುಟ್ಟಿ ಬರುವುದಕ್ಕಿಂತ ಮುಂಚೆಯೇ ಭೂಮಿಗೆ ಬಾಂಬ್ ಬಿಟ್ಟು ಆ ಮೊಳಕೆಯನ್ನು ಚೂಟಿಯಾಗಲೇಬೇಕು. ಯಾಕೆಂದರೆ ಈ ಭೂಗತ ಲೋಕದಲ್ಲಿ ಒಬ್ಬ ನರಹಂತಕ ಇರಲು ಮಾತ್ರ ಸಾಧ್ಯ ವಿನಃ ಬೇರೆ ನರಹಂತಕ ಹುಟ್ಟಿ ಬರುವುದಕ್ಕೆ ಈ ನರಹಂತಕ ಎಂದೂ ಅವಕಾಶ ಕೊಡುವುದಿಲ್ಲ. ಬಟ್ ನೀನು ಬದುಕಿದರೆ ಈ ನರಹಂತಕನಿಗೆ ಆಪತ್ತು ಬರುವುದು ಖಂಡಿತ. ನೀನು ಬದುಕಲೇಬಾರದು.